ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕರ್ಣ ಸೀರಿಯಲಲ್ಲಿ ಭವ್ಯಗೌಡ ಅವರು ಹ್ಯಾಕ್ ಮಾಡ್ತಾ ಇರ್ತಾರೆ. ಭವ್ಯಗೌಡ ಅವರು ಇನ್ನೇನು ಸೀರಿಯಲ್ ನಾಳೆ ಪ್ರಸಾರ ಆಗಬೇಕು, ಸೋಮವಾರದಂದು ಪ್ರಸಾರ ಆಗಬೇಕು, ಭಾನುವಾರ ಇಲ್ಲಿ ಸ್ಟೇ ಆರ್ಡರ್ ಕೂಡ ಬರುತ್ತೆ. ಸೊ ಸೋಮವಾರ ಬರಬೇಕಾದಂತಹ ಸೀರಿಯಲ್ ರದ್ದಾಗತ್ತೆ. ಸೊ ಇನ್ನು ಭವ್ಯಗೌಡ ಅವರು ಕಲರ್ಸ್ ಕನ್ನಡದಲ್ಲಿ ಮಾಮೂಲಿ ನಿಮಗೆ ಗೊತ್ತಿರೋಂತಹ ಬಿಗ್ ಬಾಸ್ ಅಲ್ಲಿ ಕೆಲಸ ಅಂದರೆ ಕಂಟೆಸ್ಟೆಂಟ್ ಆಗಿರ್ತಾರೆ. 6 ತಿಂಗಳು ಅವ್ರದ್ದು ಒಂದು ಅಗ್ರಿಮೆಂಟ್ ಇರುತ್ತೆ. ಸೊ ಹಾಗಾಗಿ ಸ್ಟೇ ಆರ್ಡರ್ನ ಕಲರ್ಸ್ ಕನ್ನಡದವರು ಜೀ ಕನ್ನಡ ಮೇಲೆ ಹಾಕ್ತಾರೆ. ಅಂದರೆ ಕನ್ನಡ ಧಾರಾವಾಹಿ ಮೇಲೆ ಮೇನ್ ಪಾತ್ರಧಾರಿಯಾಗಿರೋದ್ರಿಂದ ಭವ್ಯಗೌಡ ಮೇಲೆ ಸ್ಟೇ ತರ್ತಾರೆ. ಸೊ ಈಗ ಇರುವಾಗ ಏನು ತೀರ್ಮಾನ ತಗೋಬಹುದು, ಇವ್ರ ಮಧ್ಯೆ ಏನು ತೀರ್ಮಾನ ತಗೊಂಡ್ರೆ ಎರಡೂ ಕಡೆಗೂ ಕೂಡ ಸಮ ಆಗತ್ತೆ ಅಂತ ನನ್ನ ಕೇಳೋದಾದ್ರೆ, ಇಲ್ಲಿ ಬಿಗ್ ಬಾಸ್ ಇಂದ ಬಂದಿರುವಂತಹ ಕಂಟೆಸ್ಟೆಂಟ್ಗಳು ಕಲರ್ಸ್ ಕನ್ನಡ ಚಾನಲ್ ಅಲ್ಲಿ ಯಾವ್ದಾದ್ರು ಒಂದು ಶೋ ಅಥವಾ ಒಂದು ಧಾರಾವಾಹಿನ ನಡೆಸ್ಕೊಡ್ಬೇಕು ಅನ್ನೋದು ಒಂದು ರೂಲ್ಸ್ ಅಲ್ವಾ. ಸೊ ಆಗಿರುವಾಗ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋಗನ್ನು ಏನೋ ಕರೆದ್ರು, ಬಟ್ ಇವರು ಆರೋಗ್ಯದ ಒಂದು ಕಾರಣನ ಹೇಳಿ, ಒಂದು ಆರೋಗ್ಯ ಸರಿ ಇಲ್ಲ ಅನ್ನೋದೊಂದು ಕಾರಣ ಅನ್ನೋದಕ್ಕಿಂತ ಆರೋಗ್ಯ ಸರಿ ಇರಲಿಲ್ಲ ಅನ್ನೋದೊಂದು ಹೇಳಿ ಅವರು ಆ ಒಂದು ಶೋ ಇಂದ ಹಿಂದೆ ಉಳಿತಾರೆ. ಸೊ ಈಗ ನೆಕ್ಸ್ಟ್ ಏನು ಮಾಡಬಹುದು ಅಂತ ಕೇಳೋದಾದ್ರೆ, ಏನು ಮಾಡ್ತಾರೆ ಅನ್ನೋದನ್ನ ನಾನು ನೋಡೋದಾದ್ರೆ, ನಿಜವಾಗ್ಲೂ ಭವ್ಯಗೌಡವ್ರಿಗೆ ಒಂದು ಆಪರ್ಚುನಿಟಿ ಇದೆ. ಕಲರ್ಸ್ ಕನ್ನಡದಲ್ಲೂ ಕೂಡ ಇರಬೇಕು, ಮತ್ತೆ ಜಿ ಕನ್ನಡದಲ್ಲಿ ಕನ್ನಡ ಧಾರಾವಾಹಿನೂ ಕೂಡ ಪ್ರಸಾರ ಆಗಬೇಕು. ಸೊ ಏನಪ್ಪ ಇದು ಅಂತ ಕೇಳೋದಾದ್ರೆ, ಆಲ್ರೆಡಿ ಕಲರ್ಸ್ ಕನ್ನಡದಲ್ಲಿ ನನ್ನ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿರುತ್ತೆ. ಕ್ವಾಟ್ಲಿ ಕಿಚನ್ ಒಂದು ಬ್ಯೂಟಿಫುಲ್ ಕಾಮಿಡಿ ವರ್ಸಸ್ ಒಂದು ಕುಕಿಂಗ್ ಚಾನಲ್ಲು. ತುಂಬಾನೇ ಕ್ವಾಟ್ಲೆ ಕಿಚನ್ ಅಂತ ಹೇಳಿ ಒಂದು ಶೋ ನಡೀತಾ ಇದೆ ಕಲರ್ಸ್ ಕನ್ನಡದಲ್ಲಿ. ಆಲ್ರೆಡಿ ಒಂದು 2 ಎಪಿಸೋಡ್ ಮುಗ್ದಿದೆ, ಅಂದರೆ ಶನಿವಾರದ ಭಾನುವಾರದ ಎಪಿಸೋಡ್ ಮುಗ್ದಿದೆ. ಇನ್ನು ನೆಕ್ಸ್ಟ್ ಬರುವಂತಹ ಒಂದು ಶೋಗಳಿಗೆ ಎಪಿಸೋಡ್ಗಳಿಗೆ ನಮ್ಮ ಭವ್ಯಗೌಡ ಅವ್ರನ್ನ ಹಾಕೊಂಡ್ರೆ ನಿಜವಾಗ್ಲೂ ಇಲ್ಲಿ ಕ್ವಾಟ್ಲೆ ಕಿಚನಲ್ಲೂ ಕೂಡ ಒಂದು ಓನ್ಲಿ ಏನು 2 ದಿನ ಬರುತ್ತೆ, ಶನಿವಾರ ಭಾನುವಾರ ದಿನ 2 ದಿನ ಬರುತ್ತೆ. ಸೊ ಕನ್ನಡ ಧಾರಾವಾಹಿ ಇಡೀ ದಿನ ಬರುತ್ತೆ. ಸೊ ಒಂದು 7 ದಿನದಲ್ಲಿ 4 ದಿನನಾದ್ರೂ ಇಲ್ಲಿ ಶೂಟಿಂಗ್ ಮಾಡಿ, ಇನ್ನು 2 ದಿನ ಕಲರ್ಸ್ ಕನ್ನಡದಲ್ಲಿ ಶೂಟಿಂಗ್ ಮಾಡಿದ್ರೆ ಆಲ್ಮೋಸ್ಟ್ 2 ಕೂಡ ಬ್ಯಾಲೆನ್ಸ್ ಮಾಡ್ದಂಗೆ ಆಗುತ್ತೆ. ಈ ಸ್ಟೇ ಆರ್ಡರ್ಗೂ ಕೂಡ ಒಂದು ಅದೇ ಕಾನೂನು ಮುಖಾಂತರ ಹೋದ್ರೆ ಸುಮಾರು ದಿನ ತಗೊಳುತ್ತೆ. ಅಂದ್ರೆ ಕೋರ್ಟ್ ಮೆಟ್ಲೇರಿದೆ ಅಂದ್ರೆ ಕೋರ್ಟಲ್ಲಿ ನೀವು ನಡೆಸ್ತೀರಾ ಅಂದ್ರೆ ಏನಿಲ್ಲ ಒಂದು 6 ತಿಂಗಳಾದ್ರೂ ಕೂಡ ಈ ಸಮಸ್ಯೆ ಬಗೆಹರಿಲ್ಲ. ಸೊ ಸದ್ಯಕ್ಕೆ ಇವರೇ ಏನಾದ್ರು ಮ್ಯಾನೇಜ್ ಮಾಡ್ಕೊಳೋದಾದ್ರೆ, ನನ್ನ ಪ್ರಕಾರ ಹೇಳೋದಾದ್ರೆ ಈ ರೀತಿ ಮಾಡಿದ್ರೆ ನಿಜವಾಗ್ಲೂ ಕರೆಕ್ಟ್ ಅಂತ ನಂಗೆ ಅನ್ಸುತ್ತೆ. ಕ್ವಾಟ್ಲಿ ಕಿಚನ್ಗೆ ಭವ್ಯಗೌಡವ್ರನ್ನ ಎಂಟ್ರಿ ಕೊಡಿಸ್ಬಿಟ್ಟು ಅಲ್ಲಿ ಆ ಶೋನ ನಡೆಸ್ಕೋಬಹುದು. ಜೊತೆಗೆ ಕನ್ನಡ ಸೀರಿಯಲ್ ಕೂಡ ಪ್ರಸಾರ ಆಗ್ತಾ ಇರುತ್ತೆ. ಸೊ 2 ಕಡೆಯಿಂದನೂ ಕೂಡ TRP ಬರುತ್ತೆ ಆ್ಯಂಡ್ 2 ಕೂಡ ಮ್ಯಾನೇಜ್ ಆಗುತ್ತೆ ಅನ್ನೋದು ನಮ್ಮ ಉದ್ದೇಶ. ಸೊ ನಾವೇನೋ ಒಂದು ಪ್ರಿಡಿಕ್ಟ್ ಮಾಡಿದ್ವಿ, ಕನ್ನಡ ಸೀರಿಯಲ್ಗೆ ಭವ್ಯಗೌಡ ಅವ್ರು ಬರ್ತಾರೆ ಅಂತ ಹೇಳಿ ಒಂದು ಪ್ರಿಡಿಕ್ಟ್ ಮಾಡಿದ್ವಿ. ಫಸ್ಟ್ ಒಂದು ಶೋ ಇದು ಏನು ಬಂದಾಗ ಒಂದು ಪ್ರೋಮೋ ಬಂದಾಗ ಇವರೇ ಹೀರೋಯಿನ್ ಆಗಬೇಕು ಅಂತ ಏನೋ ಒಂದು ಮ್ಯಾನಿಫೆಸ್ಟ್ ಮಾಡಿದ್ವಲ್ವ, ಅದೇ ರೀತಿ ಕ್ವಾಟ್ಲೆ ಕಿಚನ್ಗೆ ಭವ್ಯಗೌಡ ಅವ್ರು ಬಂದರೆ ಇಲ್ಲಿನ ಒಂದು ಕನ್ನಡ ಸೀರಿಯಲ್ನ ಈ ಒಂದು ಸ್ಟೇ ಪ್ರಾಬ್ಲಮ್ಮು ಆಲ್ಮೋಸ್ಟ್ ನಿಲ್ಲುತ್ತೆ. ಇನ್ನು ಕನ್ನಡ ಧಾರಾವಾಹಿನೂ ಕೂಡ ಪ್ರಸಾರ ಆಗುತ್ತೆ ಅನ್ನೋದು ನನ್ನ ಒಂದು ಉದ್ದೇಶ ಅಂತಾನೆ ಹೇಳ್ತೀನಿ. ಸೊ ಈ ರೀತಿ ಮಾಡಬಹುದು ಅನ್ನೋದು ನನ್ನ ಅಭಿಪ್ರಾಯ. ಸೊ ನಿಮ್ಮ ಅಭಿಪ್ರಾಯ ಏನನ್ಸುತ್ತೆ ಅನ್ನೋದನ್ನು ಕೂಡ ಮರ್ಯಾದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಕ್ವಾಟ್ಲಿ ಕಿಚನ್ಗೆ ಈಗ ಬೇಗ ಎಂಟ್ರಿ ಕೊಡ್ಲಿ ನಮ್ಮ ಭವ್ಯಗೌಡವರು. ನಿಜವಾಗ್ಲೂ ಅದೊಂದು ಬೆಸ್ಟ್ ಶೋ, ಎಲ್ಲರೂ ಇಷ್ಟ ಆಗುವಂತಹ ಕೊಡೋ ಶೋ ಅಂತಾನೆ ಹೇಳ್ಬೋದು. ಕಾಮಿಡಿ ಜೊತೆಗೆ ಕುಕಿಂಗ್, ಕಾಮಿಡಿ ಒಟ್ಟಿಗೆ ಕುಕಿಂಗ್ ಚಾನಲ್ಲು, ತುಂಬಾನೇ ಮಜಾ ಕೊಡುವಂತಹ ಒಂದು ಚಾನಲ್ಲು. ಅದರಲ್ಲೂ ಕೂಡ ತುಂಬಾನೇ ಆಕ್ಟ್ ಆಗಿದೆ, ಸೂಟ್ ಆಗ್ತಾರೆ ನಮ್ಮ ಭವ್ಯಗೌಡ ಅವರು. ಕ್ವಾಟ್ಲೆ ಕಿಚನ್ಗೆ ಸೂಟ್ ಆಗ್ತಾರೆ. ಕ್ವಾಟ್ಲೆ ಕೊಡೋದ್ರಲ್ಲಿ ನಿಜವಾಗ್ಲೂ ಭವ್ಯಗೌಡ ಅವ್ರನ್ನ ಬಿಗ್ ಬಾಸ್ ಅಲ್ಲಿ ನೋಡಿದೀವಿ, ಫುಲ್ ತುಂಟಿ ಅವರು, ಕ್ಯೂಟ್ ಆಗಿ ಚೆನ್ನಾಗಿ ಕಾಣಿಸ್ತಾರೆ. ಸೊ ಕ್ವಾಟ್ಲೆ ಕಿಚನ್ಗೆ ಭವ್ಯಗೌಡ ಅವರು ಒಂದು ಶೋ ನಡೆಸ್ಕೊಡ್ಬೇಕಲ್ವಾ ಕಲರ್ಸ್ ಕನ್ನಡದಲ್ಲಿ. ಸೊ ಆ ಒಂದು ಶೋನ ಕಂಟಿನ್ಯೂ ಮಾಡ್ಬೋದಲ್ವಾ, ಕ್ವಾಟ್ಲೆ ಕಿಚನ್ಗೆ ಎಂಟ್ರಿ ಕೊಟ್ಬಿಟ್ಟು ಅಲ್ಲೊಂದು ಶೋನ ಕಂಟಿನ್ಯೂ ಮಾಡ್ಬೋದು ಭವ್ಯಗೌಡ ಅವರು. ಮತ್ತೆ ಇಲ್ಲೂ ಕೂಡ ಕಲರ್ಸ್ ಕನ್ನಡದಲ್ಲೂ ಜಿ ಕನ್ನಡದಲ್ಲೂ ಕೂಡ ಒಂದು ಧಾರಾವಾಹಿನೂ ಕೂಡ ಕಂಟಿನ್ಯೂ ಮಾಡ್ಬೋದು. ಸೊ ಇದು ಒಂದು ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ಅಂತ ನನಗನ್ಸುತ್ತೆ. ಸೊ ನಿಮಗೆ ಏನನ್ಸುತ್ತೆ ಈ ಒಂದು ಪ್ರಾಬ್ಲಮ್ಗೆ ಇದೊಂದು ಸೊಲ್ಯೂಷನ್ ಆಗ್ಬೋದಲ್ವಾ, ಇದನ್ನು ಯೋಚನೆ ಮಾಡ್ಬೋದಲ್ವಾ, ಜಿ ಕನ್ನಡದವ್ರಿಗಿರ್ಬೋದು ಕಲರ್ಸ್ ಕನ್ನಡದವ್ರಿಗಿರ್ಬೋದು, ಈ ರೀತಿ ಯೋಚನೆ ಮಾಡಿ ಈ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಡಿ ಅಂತ ಹೇಳ್ತೀನಿ ಕಲರ್ಸ್ ಕನ್ನಡದವ್ರಿಗೆ. ಒಂದು ಕ್ವಾಟ್ಲೆ ಕಿಚನಲ್ಲೂ ಕೂಡ TRP ಬಂದಂಗೆ ಆಗುತ್ತೆ, ಹಾಗೆ ಜಿ ಕನ್ನಡದಲ್ಲೂ ಕೂಡ ನಮ್ಮ ಭವ್ಯಗೌಡ ಅವರು ಮುಂದುವರಿಯೋ ಥರ ಆಗುತ್ತೆ. ಸೊ ಇದೊಂದು ನಮ್ಮ ರಿಕ್ವೆಸ್ಟ್ ಅಂತ ಕೇಳ್ಕೊಂತ ಇವತ್ತಿನ ವಿಡಿಯೋನ ಮುಗಿಸ್ತಾ ಸ್ನೇಹಿತರೆ. ಹೇಗೆ ಅನ್ಸ್ತಾ ಇದೆ ಕ್ವಾಟ್ಲೆ ಕಿಚನ್ಗೆ ನಮ್ಮ ಭವ್ಯಗೌಡ ಅವರು ಎಂಟ್ರಿ ಕೊಟ್ಟರೆ ಚೆನ್ನಾಗಿರತ್ತಾ, ಅಥವಾ ಕನ್ನಡ ಸೀರಿಯಲ್ಗೆ ಈ ಸ್ಟೇ ಆರ್ಡರ್ ಬಂದಿರೋದು ಈ ರೀತಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡ್ರೆ ಸರಿ ಅನ್ಸುತ್ತಾ? ನಿಮ್ಮ ಅಭಿಪ್ರಾಯ ಏನು ಮರಿದೆ ನನ್ನ ಚಾನಲ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಕಮೆಂಟ್ ಮಾಡೋದ್ರಿಂದ ನೋಡೋಣ ಈ ಒಂದು ವಿಡಿಯೋನ ಯಾರಾದರೂ ನಮ್ಮ ಕನ್ನಡ ಧಾರಾವಾಹಿನವರಾಗಲಿ ಅಥವಾ ಕಲರ್ಸ್ ಕನ್ನಡದವ್ರಲ್ಲಿ ನೋಡಿದ್ರೆ ಖಂಡಿತ ಈ ಒಂದು ತೀರ್ಮಾನಕ್ಕೆ ಬರ್ಬೋದು ಅಂತ ನನ್ನ ಒಂದು ರಿಕ್ವೆಸ್ಟ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಸ್ನೇಹಿತರೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಬಾಯ್.